ಈವ್ನಿಂಗ್ ಆತಂದ್ರೆ ಎಲ್ಲರಿಗೂ ಏನಾರ ಸ್ವಲ್ಪ ಬಾಯಿ ಚಪ್ಪರ್ಸೋವಂಥದ್ದು ಏನಾರು ತಿನ್ಬೇಕಂತ ಹೇಳಿ ಅನ್ನಿಸ್ತೈತಿ. ಸೊ ನಿಮಗಾಗಿ ತಂದಿದ್ದೀನಿ ಒಂದು ಅಮೇಝಿಂಗ್ ಆಗಿರೋವಂಥದ್ದು ಯುನೀಕ್ ಆಗಿರೋವಂಥದ್ದು ರೆಸಿಪಿ. ಇದನ್ನು ನೀವು ಕ್ವಿಕ್ಕಾಗಿ ಒಂದು 5 to 10 ಮಿನಿಟ್ಸ್ದಾಗ ಮಾಡಿಕೊಂಡು ರೆಡಿ ಮಾಡ್ಕೊಂಡು ತಿಂದ್ಬಿಡ್ಬೋದು. ನಡೀರಿ ರೆಸಿಪಿಯನ್ನು ಶುರು ಮಾಡೋಣ. ಮನೆಯೊಳಗೆ ಇಡ್ಲಿ ಮಾಡೋದು ಕೂಡ ಜಾಸ್ತಿ ಇಡ್ಲಿ ಉಳಿದಿರ್ತಾವೆ. ಸೊ ಅದರದಿಂದ ಮಾಡುವಂಥ ರೆಸಿಪಿ ಇದೆಲ್ಲ ಬಾಕಿ ಅಂತ ಉಳಿದಿರುವಂಥದ್ದು ಇಡ್ಲಿ ಏನಿದೆಯಲ್ಲ ಇದನ್ನು ನಾನು ತೊಗೊಂಡು ಈ ಥರ ಕಟ್ ಮಾಡ್ಕೊಂಡು ತೊಗೊಳಕತ್ತೀನಿ. ನೋಡಿ, ನೀವು ಒಂದರಲ್ಲಿ 3 ಭಾಗ ಮಾಡಬೇಕು. ಆಮೇಲೆ ಇನ್ನೊಂದ್ರೊಳಗೆ ಈ ಥರ ಒಂದೊಂದು ಸ್ಲೈಸ್ ಇವು ಬಾರ್ ಬಂದಿರ್ತಾವಲ್ಲ ಅದರೊಳಗೆ ಈ ಥರ 3 ಭಾಗ ಅಥವಾ 2 ಭಾಗ ನಿಮಗೆ ಯಾವ ಥರ ನಿಮ್ದು ಇಡ್ಲಿ ಸೈಜ್ ಇರ್ತೈತಲ್ಲ ನೀವು ನೋಡಿಕೊಂಡು ಈ ಥರ ಕಟ್ ಮಾಡಿಕೊಂಡು ನಾವು ತೊಗೊಂಡ್ಬಿಡ್ಬೇಕು. ಎಲ್ಲ ಕಟ್ ಮಾಡ್ಕೊಳಕತ್ತೀನಿ. ಈಗ ನೋಡ್ತಾ ಇರ್ಬೋದು, ಭಾಳ ಈಸಿ ಐತಿದು ರೆಸಿಪಿ ಮತ್ತು ಕ್ವಿಕ್ ಕೂಡ ಆಗ್ತೈತಿ ಮತ್ತು ಟೇಸ್ಟಿ ಕೂಡ ಆಗ್ತೈತಿ. ಎಲ್ಲರೂ ಇದನ್ನು ತಿಂದರೆ ಬಿಡೋದೇನೇ ಇಲ್ಲ. ಮತ್ತು ಮಾಡಿಕೊಡ್ರಿ ಅಂತ ಹೇಳಿ ಬೇಡ್ತಾರೆ. ಸೊ ಒಂದು ಪ್ಯಾನ್ ಒಳಗೆ ನಾ ಈಗ ಎಣ್ಣೆ ಹಾಕಾಕತ್ತೀನಿ. 2 ರಿಂದ 3 ಟೇಬಲ್ ಸ್ಪೂನ್ ಎಣ್ಣೆ ಕಾಯಿದೆ. ಈಗ ಸಾಸಿವೆ ಹಾಕಿದೆ, ಜೀರಿಗೆ ಹಾಕಿದೆ, ಇವೆಲ್ಲ ಚಟಪಟ ಅನ್ನಕತ್ತಾವ. ಈಗ ಈರುಳ್ಳಿಯನ್ನು ಹಾಕ್ತಾಯಿದ್ದೀನಿ. ಆಮೇಲೆ ಹಸಿಮೆಣ್ಸಿಕಾಯಿ ಹಾಕಾಕತ್ತೀನಿ. ಆಮೇಲೆ ಕರಿಬೇವು. ಇವತ್ತನ್ನೆಲ್ಲ ಚೆನ್ನಾಗಿ ಹುರ್ಕೊಂಡು ಬಿಡೋಣ. ಒಂದು ಸ್ವಲ್ಪ ಇಲ್ಲಿ ತನಕ ನೀವು ಲೇಡೀಸ್ ದುನಿಯಾ ಕನ್ನಡ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದ್ದಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ. ಮತ್ತು ನೆಕ್ಸ್ಟ್ ಈಗ ಒಂದೊಂದು ಇಂಗ್ರೀಡಿಯೆಂಟ್ ಹೇಳ್ಕೊತ ಹೋಗ್ತೀನಿ. ಈಗ ಅರಿಶಿಣದ ಪುಡಿ ಹಾಕಿದೆ 1/2 ಟೇಬಲ್ ಸ್ಪೂನ್. ಮತ್ತು ಪುಡಿ ಖಾರ ಹಾಕತ್ತೀನಿ, ಅದನ್ನು 1 ಟೇಬಲ್ ಸ್ಪೂನ್ ಅಷ್ಟು, ಅಥವಾ ನಿಮ್ಮ ಖಾರ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ನೀವು ಹಾಕೋಬೋದು. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಫ್ಲೇಮ್ ಏನಿರ್ತೈತಿಲ್ಲ ಲೋ ಹಂಗೆ ಇಟ್ಕೋಬೇಕು, ಇಲ್ಲಾಂದ್ರೆ ಖಾರ ಪುಡಿ ಮತ್ತು ಏನಿದೆಯಲ್ಲ ಅರಿಶಿಣ ಹೊತ್ತುವಂಥ ಚಾನ್ಸ್ ಇರ್ತೈತಿ. ಆಮೇಲೆ ಸ್ವಲ್ಪ ಎಳ್ಳು ಕೂಡ ಹಾಕಾಕತ್ತೀನಿ. ಬಿಳಿ ಎಳ್ಳು ಇರ್ತಾವಲ್ಲ ಅದರಿಂದ ಕೂಡ ಟೇಸ್ಟ್ ತುಂಬ ಚೆನ್ನಾಗಿ ಬರ್ತೈತಿ. ಸ್ವಲ್ಪ ಉಪ್ಪು ಇವೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಇಡ್ಲಿಗಳು ನಾವೇನು ಪೀಸಸ್ ರೆಡಿ ಮಾಡ್ಕೊಂಡಿಟ್ಟಿದ್ದೀವಲ್ಲ ಇದನ್ನು ಹಾಕಿ ಮಿಕ್ಸ್ ಮಾಡ್ಕೊತ ಹೋಗಬೇಕು. ಫಸ್ಟಿಗೆ ಸ್ವಲ್ಪ ಹಾಕಿದ್ದೆ, ಈಗ ಮತ್ತೊಮ್ಮೆ ಇನ್ನೂ ಸ್ವಲ್ಪ ಹಾಕಿ ಮಿಕ್ಸ್ ಮಾಡ್ಕೊಂಡು ಬಿಡೋಣ. ನೋಡಿರಿ ಎಷ್ಟು ಬೇಗನೆ ಆಗಿ ಇದು ರೆಡಿಯಾಗಿದೆ. ಜಸ್ಟ್ 5 ಮಿನಿಟ್ಸ್ ಸಾಕು ಇದು ಮಾಡ್ಬೇಕಂತಂದ್ರೆ. ಈ ಥರ ಟಾಸ್ ಮಾಡ್ಕೊಂಡು ಬಿಡೋಣ ಒಮ್ಮೆ. ಆಮೇಲೆ ಮೇಲೆ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಮಿಕ್ಸ್ ಮಾಡಿಬಿಡೋಣ. ಭಾಳ ಟೇಸ್ಟಿ ಆಗ್ತೈತಿ, ಭಾಳ ಅಮೇಝಿಂಗ್ ಆಗ್ತೈತಿ. ಎಲ್ಲರೂ ಕೂಡ ಇದನ್ನು ಮಸ್ತ್ ಎಷ್ಟು ಭಾರಿ ಆಗೈತಿ ಅಂತ ಹೇಳಿ ತಿಂತಾರೆ. ಮತ್ತು ಇದೇ ಥರ ವಿಡಿಯೋಗಳಿಗಾಗಿ ನನ್ನ ಲೇಡೀಸ್ ದುನಿಯಾ ಕನ್ನಡ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಟೇಕ್ ಕೇರ್. ನಮಸ್ಕಾರ, ಬಾಯ್ ಬಾಯ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.